ಸರ್, ಈಗ ನೀವು ಆರಂಭದಿಂದ ಸ್ಟಾರ್ಗಳ ಜರ್ನಿನ ನೋಡಿದ್ರಿ ಅನ್ನೋದು ಕೇಳ್ತಾ ಇದ್ದೀನಿ. ಸುದೀಪ್ ಅವರು ಮತ್ತು ದರ್ಶನ್ ಅವರ ಜರ್ನಿನ ನೋಡಿದಿರಿ. ಬಟ್ ಈಗ ಇಂಥದ್ದೊಂದು ಘಟನೆ ಆಗಿದೆ. ಸೊ ದರ್ಶನ್ ಅವರ ವಿಚಾರದಲ್ಲಿ ಅದನ್ನ ಹೆಂಗೆ ರಿಸೀವ್ ಮಾಡ್ತೀವಿ ಅಂತ? ಅದು ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ನಾವು ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ನಾವು ಹೇಳೋಕ್ಕಾಗಲ್ಲ. ಬಟ್ ನಾವು ಅಷ್ಟು ದೊಡ್ಡವರು ಅಲ್ಲ. ಯಾಕಂದ್ರೆ ಇವತ್ತು ಭಾಳ ಎತ್ತರಕ್ಕೆ ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳೆದಿದ್ದಾರೆ. ಈಗ ಸುದೀಪ್ ನಾವು ಉಚ್ಚ ಮಾಡ್ದಂಗಿದ್ದಿದ್ರೆ ಸುದೀಪ್ ಬರೀಲಿ ಅಂತ ಕರೆದು ನಾವು ಮಾತಾಡ್ಬೋದು. ಈಗ ಅವ್ರನ್ನ ಮಾತಾಡ್ಸೋ ಲೆವೆಲ್ ಇಲ್ಲ. ಆಮೇಲೆ ಅವ್ರನ್ನ ಫೋನ್ನಾಗ ಮಾತಾಡ್ಸೋಕ್ಕೆ ಆಗಲ್ಲ. ಆ ರೇಂಜಿಗೆ ಬೆಳೆದಿದ್ದಾರೆ. ಅಂಥರ ಬಗ್ಗೆ ಹೇಳೋಕೆ ಆಗೋದಿಲ್ಲ. ಬಟ್ ಸತ್ಯಕ್ಕಂತ ಜಯ ಐತೆ, ಅದೊಂದು ಹೇಳುವಲ್ಲಿ. ಸರ್, ಮೆಜೆಸ್ಟಿಕ್ ಸಿನಿಮಾ ವಿಚಾರವಾಗಿ ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆಗಳಾಗಿದೆ. ಸೊ ಅಂದರೆ ಮೂಲ ನಿರ್ಮಾಪಕರು ಯಾರು ಅನ್ನೋಂಥದ್ದು ಸಂದರ್ಭ ಬಂದಂಗೆ ಒಂದಿಷ್ಟು ಚರ್ಚೆಗಳು ಆಗಿದೆ. ಸೊ ನೀವು ಕಂಡಂಗೆ ಸರ್, ಅವತ್ತಿನ ಮೆಜೆಸ್ಟಿಕ್ ಸಿನಿಮಾದ ಸಿಚುಯೇಷನ್ ನಿಮ್ಮ ಕಂಡಂಗೆ ಹೆಂಗಿತ್ತು? ದರ್ಶನ್ ಅವರು ಹೀರೋ ಆಗಿರುವಂಥ ಘಟನೆ ಆಗಿರ್ಬೋದು, ನಿರ್ಮಾಪಕರು ಅವ್ರನ್ನ ಆಯ್ಕೆ ಮಾಡಿದ್ದಂಥ ಸಂದರ್ಭ ಹೆಂಗೆ ನೆನಪಾಗುತ್ತೆ ಅಂತ ಯಾರು ಹೇಳಿದ್ರು? ನನಗೆ ಗೊತ್ತಿದ್ದು ಬಾಮಾರೀಶು, ರಾಮಮೂರ್ತಿಯವರು, ಇವರೇ ನಿರ್ಮಾಪಕರು ಅಂತ ಗೊತ್ತು ನನಗೆ. ಇಬ್ಬರು ಪಾರ್ಟ್ನರ್ಸ್ ಅಂತ ಗೊತ್ತು. ಅದು ಆಮೇಲೆ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ. ಅವರೇ ಆಯ್ಕೆ ಮಾಡಿದ್ದು ಪ್ರಜ್ವಲ್ ಹೋಟ್ಲಲ್ಲಿ ಅಣಜಿ ನಾಗರಾಜ್ ಕರ್ಕೊಂಬಂದಿದ್ದ ಅನ್ನೋದು ಗೊತ್ತು. ಅಣಜಿ ನಾಗರಾಜ ಕರ್ಕೊಂಡು ಹೋಗಿದ್ದು, ಅಲ್ಲೇ ಆಯ್ಕೆ ಆಗಿದ್ದು. ಓಕೆ ಸರ್, ಫೈನಲಿ ಇಡೀ ಒಂದು ಚಿತ್ರೋದ್ಯಮದ ಬೆಳವಣಿಗೆಗಳು ನೋಡಿದ್ರೆ 23 ವರ್ಷ ಇವತ್ತು ಅಂದರೆ ಸುದೀಪ್ ಅವರ ಹುಚ್ಚ ಸಿನಿಮಾಗೆ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಪೋಸ್ಟ್ನ ಶೇರ್ ಮಾಡಿದ್ದಾರೆ. ಸೊ ನೀವು ಮಾತನಾಡುವಂಥದ್ದು, ವಿಶ್ ಮಾಡುವಂಥದ್ದು, ಈ ಬೆಳವಣಿಗೆಗಳು ಏನಾರು ಆಯ್ತಾ? ಇದನ್ನು ಹೆಂಗೆ ರಿಸೀವ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂತ? ನಾನು ಒಂದೇ ಒಂದು ಮಾತು, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಪಿಕ್ಚರ್ ಮತ್ತೆ ರಿಲೀಸ್ ಮಾಡ್ತಾಯಿದ್ದೀವಿ, ಚೆನ್ನಾಗಿ ಹೋಗಿ ಆಶೀರ್ವಾದ ಮಾಡಪ್ಪ ದೇವ್ರೆ ಅಂತ ಕೇಳ್ತೀನಿ. ಮತ್ತು ನಮ್ಮ ಅಭಿಮಾನಿ ದೇವರುಗಳಿಗೆ ಕೇಳ್ತೀನಿ, ದಯಮಾಡಿ ಇನ್ನೊಂದು ಸಾರಿ ಸಿನಿಮಾ ನೋಡಿ. ಅವಾಗಿನ ಸಿನಿಮಾನೇ ಬೇರೆ, ಈಗಿನ ತಂತ್ರಜ್ಞಾನದ ಮಾಡಿರೋ ಸಿನಿಮಾನೇ ಹುಚ್ಚ ಬೇರೆ. ತುಂಬ ಚೆನ್ನಾಗಿ DTS ಎಲ್ಲ ಮಾಡಿಸಿ ನಮ್ಮ ಮುನ್ರಾಜನ್ನವರು ಡಿಸ್ಟ್ರಿಬ್ಯೂಟರ್ ಪಿಕ್ಚರ್ ತಗೊಂಡು ಮಾಡ್ತಾಯಿದ್ದಾರೆ. ಇದಾದಮೇಲೆ ಯಜಮಾನನೂ ಮಾಡ್ತಾಯಿದ್ದೀವಿ. ದಯಮಾಡಿ ಪ್ರೋತ್ಸಾಹ ಕೊಡಿ, ಸಿನಿಮಾ ನೋಡಿ.